ಮೇಡಮ್ ನಾನು ಕಾಮಾಕ್ಷಿಪಳ್ಳಿಯಿಂದ ಬಂದಿದ್ದೀನಿ. ಅಪ್ಪು ಅವರ ಬಿಗ್ ಫ್ಯಾನು, ಶ್ರೀನಿವಾಸ್ ಅಂತ ನನ್ನ ಹೆಸರು. ಮೊದಲಿಗೆ ಜಯಂತ್ಯೋತ್ಸವದ ಒಂದು ಶುಭಾಶಯಗಳನ್ನು ಎಲ್ಲ ಅಪ್ಪು ಅಭಿಮಾನಿಗಳು ತಿಳಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ಏನಂತಂದರೆ, ಈ ಒಂದು ಅಪ್ಪು ಅವರು ತೀರ್ಕೊಂಡಾಗ ನಮ್ಮ ಮಾಜಿ ಮಹಾಪೌರು ಇದ್ದರು ರಂಗಣ್ಣವರು, ಅವರಿಗೆ ಇವರ ಒಂದು ವಿಧಿವಿಧಾನ ಮಾಡುವಂಥ ಒಂದು ಅವಕಾಶ ಸಿಕ್ತು. ಯಾಕಂದರೆ ಅವರು ಸಾಕಷ್ಟು 30 ವರ್ಷಗಳಿಂದ ಕೂಡ ಅವ್ರ ರಾಜಕೀಯ ಜೀವನದಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಏನಾದರೂ ಈ ಥರ ಒಂದು ಸಂಭವಿಸಿದಾಗ ಅವರೇ ಮುಂದೆ ನಿಂತು ಆ ಒಂದು ಕಾರ್ಯಗಳನ್ನು ಮಾಡ್ತಾ ಇದ್ರು. ಆ ಒಂದು ಜನಮನ್ನಣೆ ತುಂಬಾನೇ ಅವರಿಗೆ ಅಭಿಮಾನ ಜಾಸ್ತಿ ಜನಗಳ ಇದರಲ್ಲಿ. ಮತ್ತು ಸಾಕಷ್ಟು ಈ ಥರ ಕಾರ್ಯಗಳಲ್ಲಿ ಅವರು ಒಂದು ಆರ್ಥಿಕ ಸಹಾಯ ಮಾಡಿ ಆ ಫ್ಯಾಮಿಲಿ ಜೊತೆಯಾಗಿ ಎಲ್ಲ ಕಾರ್ಯ ನಿಂತು ಅವ್ರು ಮಾಡ್ತಾ ಇದ್ರು. ಅಂಥ ಒಂದು ಕಾರ್ಯವನ್ನು ಮಾಡಿದಾಗ ಅಪ್ಪು ಅವರ ಒಂದು ಕಾರ್ಯವನ್ನು ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದು ತುಂಬಾನೇ ಒಂದು ಖುಷಿಯಾದ ವಿಷಯ. ಅವರ ರಾಜಕೀಯ ಜೀವನದಲ್ಲಿ ಅದ್ಭುತವಾದ ಒಂದು ಕೆಲಸಗಳನ್ನು ಮಾಡಿದ್ದಾರೆ 30 ವರ್ಷದ ಒಂದು ಕಾಲದಲ್ಲಿ. ಇವತ್ತು ಅಪ್ಪು ಅವರ ಒಂದು ಸ್ಮರಣೆ ದಿನ. ಹಾಗಾಗಿ ನಾನು ಆ ಒಂದು ವಿಷಯನ ಹೇಳಬೇಕು ಅಂತ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಅವ್ರಿಗೆ ಇನ್ನೂ ಮತ್ತಷ್ಟು ಒಂದು ರಾಜಕೀಯ ಜೀವನ ತುಂಬ ಚೆನ್ನಾಗಿರಲಿ, ಅವರು ಎಲ್ಲದರಲ್ಲೂ ಒಂದು ಯಶಸ್ಸು ಸಿಗಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ.